ಕಮಿಷನರ್ ಮಾತು ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ ಹೂಗಾರ್. ನೂತನ ಬೆಂಗಳೂರು ಪೊಲೀಸ್ ಕಮಿಷನರ್ ಅಂತ ರಾಘವೇಂದ್ರ ಔರಾದ್ಕರ್ ಸುವರ್ಣ ಸ್ಟುಡಿಯೋದಲ್ಲಿದ್ದಾರೆ. ಸೊ ರಾಘವೇಂದ್ರ ಔರಾದ್ಕರ್ ಇಡೀ ಬೆಂಗಳೂರಿನ 1 ಕೋಟಿ ಹೆಚ್ಚು ಕಮ್ಮಿ 1 ಕೋಟಿ ಜನರ ರಕ್ಷಕರಂತೂ ಕೂಡ ನಾನು ಭಾವಿಸ್ತೇನೆ. ಯಾಕಂತಂದರೆ ಬೆಂಗಳೂರು ಅಂದರೆ ಭಾರತದಲ್ಲಿ ಒಂದು ರೀತಿ ಶಾಂತಿಯ ನಗರ. ಅಲ್ಲಿ ಯಾರಾದರೂ ಕೂಡ ಭಾಳ ನೆಮ್ಮದಿಯಿಂದ ಬದುಕ್ಬೋದು ಅನ್ನುವಂಥ ಒಂದು ಚಿತ್ರಣ ಭಾರತ ಅಷ್ಟೆಲ್ಲ ಪ್ರಪಂಚದಲ್ಲಿ ಹೋಗಿರ್ತಕ್ಕಂಥದ್ದು. ಸೊ ಈ ವಿಷಯದ ಬಗ್ಗೆ ಅನೇಕ ಸವಾಲುಗಳು ಕೂಡ ಇದ್ದಾವೆ, ಅನೇಕ ಸಮಸ್ಯೆಗಳು ಕೂಡ ಇದ್ದಾವೆ, ಅನೇಕ ಕಷ್ಟ ಸುಖಗಳು ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ರಾಘವೇಂದ್ರ ಔರಾದ್ಕರ್ ಇದ್ದಾರೆ. ಔರಾದ್ಕರ್ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಸೊ ತಮ್ಮನ್ನು ಮೊದಲಿಗೆ ಬೆಂಗಳೂರಿನ ರಕ್ಷಕ ಅಂತ ನಾನು ಕರಿತೀನಿ. ಸೊ ಆ ರಕ್ಷಕ ಅನ್ನುವಂಥ ಶಬ್ದದಲ್ಲಿ 1 ಕೋಟಿ ಜನರು ಕೂಡ ನಿಮ್ಮ ಮೇಲೆ ಹೆಚ್ಚಿನ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅವರು ನೆಮ್ಮದಿಯಿಂದ ಹೊರಗಡೆ ಓಡಾಡಬೇಕಾದ್ರೆ ಸಾಮಾನ್ಯವಾಗಿ ಔರಾದ್ಕರ್ ಮತ್ತು ಅವರ ತಂಡವನ್ನೇ ನೆಚ್ಕೊಳ್ಳುವಂಥದ್ದು, ಪೊಲೀಸ್ ಸಿಬ್ಬಂದಿ ನೆಚ್ಕೊಳ್ಳುವಂಥದ್ದು. ಹೌದು, ನಮ್ಮ ಕೆಲಸನೇ ಅದಲ್ಲ, ಅದಕ್ಕೆ ಬಹುಶಃ ತಾವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಆದರೆ ಬೆಂಗಳೂರು ಸಿಟಿ ಅನ್ನುವಂಥದ್ದು ಕೂಡ ಇತ್ತೀಚೆಗೆ ಒಂದು ರೀತಿ ಕ್ರೈಮ್ ಸಿಟಿ ಆಗಿದೆ ಅನ್ನೋದು ಒಂದು ರಿಪೋರ್ಟ್ ಈಗ ನ್ಯಾಷನಲ್ ಕ್ರೈಮ್ ಒಂದು ಬ್ಯೂರೋ ಪ್ರಕಾರ ಹೆಚ್ಚು ಕಮ್ಮಿ 2ನೇ ಸಿಟಿ, ದೆಹಲಿ ಬಿಟ್ಟರೆ ಬೆಂಗಳೂರು 2ನೇ ಸಿಟಿ. ಹೌದು, ಅದರಲ್ಲಿ ಅಂಕಿಅಂಶಗಳ ಪ್ರಕಾರ ಬೆಂಗಳೂರು ನಗರ 2ನೇದಿದೆ, ನಾನು ನೋಡಿದ್ದೀನಿ. ಆದರೆ ಬೆಂಗಳೂರು ನಗರ ಅಷ್ಟೇ ರೀತಿಯಿಂದ ಅಷ್ಟೇ ವೇಗವಾಗಿ ಕೂಡ ಬೆಳೆದಿದೆ. 1 ಕೋಟಿ ಜನಸಂಖ್ಯೆ ಆಗಿದೆ ಮತ್ತು 44 ಲಕ್ಷ ವಾಹನಗಳು ಬಂದಿದ್ದಾವೆ ಬೆಂಗಳೂರು ನಗರದಲ್ಲಿ. ಇದು ನಮ್ಮ ಮಾಹಿತಿ ಪ್ರಕಾರ ದಿಸ್ ಇಸ್ ದ ಫಾಸ್ಟೆಸ್ಟ್ ನಂಬರ್ ಆಫ್ ವೆಹಿಕಲ್ಸ್ ಇನ್ ಎನಿ ಸಿಟಿ ಇನ್ ಏಷ್ಯಾ. ಅಂದರೆ ಆಲ್ ಸೆಕ್ಟರಲ್ಲಿ ಭಾಳ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇದು. ಹೌದು ಹೌದು, ನೀವು IT BT ತಗೋಬೋದು, ಆಮೇಲೆ ಮೈಗ್ರೇಷನ್ ಇರ್ಬೋದು, ವೆಹಿಕಲ್ ಇರ್ಬೋದು, ಮತ್ತು ಟ್ರಾಫಿಕ್ ಜಾಮ್ ಕೂಡ ಅಷ್ಟೇ ವೇಗವಾಗಿ ಬೆಳೀತಾ ಇದೆ. ಟ್ರಾಫಿಕ್ ಜಾಮ್ ಮುಖ್ಯವಾಗಿ ವಾಹನಗಳು ಹೆಚ್ಚಾದಂಗೆ ಟ್ರಾಫಿಕ್ ಜಾಮ್ ಆಗೋದೆ. ಅಂದರೆ ಈಗ ಒಂದು ನಿಮಗೆ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ನಿಭಾಯಿಸುವುದಕ್ಕಿಂತನೂ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಪೊಲೀಸರ ಮೇಲೆ ಹೆಚ್ಚಿನ ಜವಾಬ್ದಾರಿ ಬರ್ತಾ ಇದೆ. ಎಲ್ಲ ರೀತಿಯ ಜವಾಬ್ದಾರಿ ಬರ್ತಾ ಇದೆ, ಕೇವಲ ಟ್ರಾಫಿಕ್ ಜಾಮ್ ಅಂತಲ್ಲ. ಲಾ ಆ್ಯಂಡ್ ಆರ್ಡರ್ ಇದೆ, ಕ್ರೈಮ್ ಇದೆ, ಅಥವಾ VIP ಸೆಕ್ಯುರಿಟಿ ಇದೆ, ಮತ್ತು ಟ್ರಾಫಿಕ್ ಕೆಲಸ ಕೂಡ ಇದೆ. ಅಲ್ಲ, ಈಗಲೂ ಅನಿಸುತ್ತಾ ತಮಗೆ ಬೆಂಗಳೂರಿನಲ್ಲಿ ಈ ಬೆಳೀತಾ ಇರೋ ವೇಗಕ್ಕೆ, ಈಗ ಇರ್ತಕ್ಕಂಥ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಅನ್ನುವಂಥದ್ದು ಏನು ಹೆಸರಿದೆ, ಅದಕ್ಕೆ ಪೂರಕವಾದಂಥ ಸ್ಟಾಫ್ ನಿಮಗೆ ಇದೆಯಾ ಅಂತ? ಇಲ್ಲ, ಡೆಫಿನೆಟ್ಲಿ ಆ ಪೂರಕವಾದಂಥ ಸ್ಟಾಫ್ ಬೇರೆ ಸಿಟಿಗಳಿಗೆ ಕಂಪೇರ್ ಮಾಡಿದರೆ ಇಲ್ಲ. ಎಷ್ಟು ಕೊರತೆ ಇದೆ ಅದು? ಸದ್ಯದಲ್ಲಿ ನಾವು ಸ್ಯಾಂಕ್ಷನ್ ಸ್ಟ್ರೆಂತ್ ಅಂತ ಏನು ಹೇಳ್ಬೋದು, ಅದು ಸಿವಿಲ್ ಪೊಲೀಸ್ದು ಅಪ್ರಾಕ್ಸಿಮೇಟ್ಲಿ 14,000 ಇದೆ. 14,000ದಲ್ಲಿ ನಮ್ಮಲ್ಲಿ 2,600 ಅಷ್ಟು ವೇಕೆನ್ಸಿಗಳಿದ್ದಾವೆ. ಬಟ್ ನಮಗೆ ಕನಿಷ್ಠ ಒಂದು 25,000 ಪೊಲೀಸ್ ಸಿವಿಲ್ ಪೊಲೀಸ್ದು ಸಂಖ್ಯೆ ಬೇಕು, ಕನಿಷ್ಠ 25,000. ಹಾಗೆ ನೋಡಿದರೆ ದಿಲ್ಲಿ ನಗರದಲ್ಲಿ ಟೋಟಲ್ ಸ್ಯಾಂಕ್ಷನ್ ಸ್ಟ್ರೆಂತ್ 80,000 ಇದೆ. ಅಂದರೆ 75% ಕೊರತೆ ಆಗುತ್ತೆ ಡೆಲ್ಲಿ ಕಂಪೇರ್ ಮಾಡಿದ್ರೆ ನಮಗೆ. ಅಲ್ಲ, ಬಟ್ ಡೆಲ್ಲಿದು ರಾಷ್ಟ್ರದ ಕ್ಯಾಪಿಟಲ್ ಇರೋದ್ರಿಂದ ಅಲ್ಲಿನ ಸ್ವಲ್ಪ ಅವಶ್ಯಕತೆಗಳು ಹೆಚ್ಚಿರ್ಬೋದು. ಆದರೂ ಒಂದು 25,000 ಈಗ ಕನಿಷ್ಠ ಬೇಕು. ಇನ್ನು ಮುಂದಿಂದು ನಾವು ಒಂದು ವಿಷನ್ ಏನಾದರೂ ಒಂದು ಇಟ್ಕೊಂಡು ಮುಂದಿನ 20 ವರ್ಷದದು ನೋಡಿದರೆ ನಮಗೆ 35,000 ರಿಂದ 40,000 ಸಿಬ್ಬಂದಿ ಅಂತೂ ಬೇಕೇ ಬೇಕು. ಅಂದರೆ ಒಂದು ಭಾಳ ಸಮಸ್ಯೆ ಮತ್ತು ಸವಾಲು ಇರತಕ್ಕಂಥದ್ದು, ಒಬ್ಬ ಗೃಹಿಣಿ ಅಥವಾ ಒಬ್ಬ ಕೆಲಸಕ್ಕೆ ಹೋಗುವಂಥವನು, ಒಬ್ಬ ಶಾಲಾ ಬಾಲಕ, ನಾನು ಹೊರಗೆ ಹೋಗ್ತೀನಿ ಅನ್ನುವಂಥ ಧೈರ್ಯದಿಂದ ಹೋಗ್ತಾನೆ ಅನ್ನುವಂಥ ಪ್ರಶ್ನೆ ಕಮ್ಮಿ ಅಂದರೆ ಒಂದು ರೀತಿ ಆ ಚಾಲೆಂಜ್ ಬರ್ತಾ ಇದೆ. ಈ ನನ್ನನ್ನು ಯಾವ ರೀತಿ ಇಲ್ಲಿ ನನ್ನ ರಕ್ಷಣೆ ಸಿಗುತ್ತೆ, ನಾನು ಒಂಟಿಯಾಗಿ ಮನೆಯಲ್ಲಿ ಮಹಿಳೆ ಇರೋಕ್ಕಾಗೋದಿಲ್ಲ, ವೃದ್ಧ ಮಹಿಳೆ ಇರೋಕ್ಕಾಗೋದಿಲ್ಲ, ಅಥವಾ ಗಂಡ ಹೆಂಡತಿ ಮಕ್ಕಳೆಲ್ಲ ಅಮೇರಿಕಾದಲ್ಲಿ ಇರ್ತಾರೋ, ಇನ್ನೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಆ ಕುಟುಂಬ ಒಂದು ರೀತಿ ಯಾವುದೇ ರೀತಿಯ ಭಯ ಭೀತಿ ಇಲ್ಲದೆ ಬದುಕುವಂಥ ಸ್ಥಿತಿ ಇಲ್ಲ ಅನ್ನುವಂಥದ್ದು ಒಂದು ಕೂಡ ಇದೆ. ಇಲ್ಲ, ಅಂಥ ಪರಿಸ್ಥಿತಿ ಇಲ್ಲ. ಅದು ಬೆಂಗಳೂರು ನಗರದಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ಇತ್ತೀಚೆಗೆ ಅನೇಕ ಘಟನೆಗಳಾಗಿದ್ದಾವೆ. ನೀವು ಬರೋಕ್ಕಿಂತ ಮೊದಲು, ನನ್ನ ಹತ್ರ ನೀವು ಬಂದ ಮೇಲೆ ಅಂತಲ್ಲ. ಅಲ್ಲ, ನಾನು ಬರಲಿ ಬೇರೆ ಇರಲಿ, ಬಟ್ ನಾನು ಸ್ಟ್ಯಾಟಿಸ್ಟಿಕ್ಸ್ ನಾನು ಅನಲೈಸ್ ಮಾಡೇ ಬಂದಿದ್ದೀನಿ. ಅಂಥ ಪರಿಸ್ಥಿತಿ ಇಲ್ಲ. ನಾವು ಕೂಡ ತಮಗೆ ಅಂಕಿಅಂಶಗಳನ್ನು ಹೇಳಬೇಕಂದ್ರೆ ಇಳಿಮುಖ ಇದೆ. ಆ ರೀತಿ ಒಬ್ಬ ಹೊರಗೆ ಹೋದರೆ ನಾನು ಮನೆಗೆ ಬರ್ತೀನೋ ಇಲ್ಲೋ ಅಂತ ನಾವು ತಿಳ್ಕೊಳ್ಳೋಷ್ಟು ಭಯ ಪಡುವಷ್ಟು ಪರಿಸ್ಥಿತಿ ಬೆಂಗಳೂರು ನಗರದಲ್ಲಿ ಇಲ್ಲ. ಯಾಕಂದರೆ ಬೆಂಗಳೂರು ನಗರದ ಜನರು ಬಹಳ ಶಾಂತಿ ಪ್ರಿಯರು. ಬೆಂಗಳೂರು ನಗರದ ಜನತೆಗೆ ಕೂಡ ಈ ಒಂದು ಕ್ರೆಡಿಟ್ ಹೋಗಬೇಕು. ಈಗ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ 2012ರಲ್ಲಿ ನ್ಯಾಷನಲ್ ಬ್ಯೂರೋ ಆಫ್ ಕ್ರೈಮ್ ರೆಕಾರ್ಡ್ಸ್ ಏನಿದೆ ಅದು ಹೇಳುತ್ತೆ 2012ರಲ್ಲಿ ಒಟ್ಟು 268 ಮರ್ಡರ್ಸ್ ಆಗಿದೆ. ದೆಹಲಿಯಲ್ಲಿ 408 ಆದರೆ, ಅಂದರೆ ಒಟ್ಟು ಸೆಕೆಂಡ್ ಪ್ಲೇಸಲ್ಲಿದೆ ಬೆಂಗಳೂರು. ನೋಡಿ, 2010ರಲ್ಲಿ 240, 2011ರಲ್ಲಿ 213, 2012ರಲ್ಲಿ 241 ಈ ಅಂಕಿಅಂಶಗಳು. ಇದರಲ್ಲಿ ಮರ್ಡರ್ ಫಾರ್ ಗೇನ್ ಅಂತ ಏನು ಹೇಳ್ತೀವಿ, ಅದು ನಾವು ಎಲ್ಲಿ ಪೊಲೀಸರು ಅದನ್ನು ತಡಿಬಹುದು, ಅದು
2010ರಲ್ಲಿ 26, 2011ರಲ್ಲಿ 19, 2012ರಲ್ಲಿ 17, 2013 ಜುಲೈ ತಿಂಗಳಲ್ಲಿ 6. ಅಂದರೆ ಈ ಬೇರೆ ಮರ್ಡರ್ಗಳೇನಿದ್ದಾವೆ ಅವು ವೈಯಕ್ತಿಕ ವೈಷಮ್ಯಗಳಿಂದ ಆಗಿರ್ತವೆ. ಈ ಮರ್ಡರ್ ಫಾರ್ ಗೇನ್ ಅಂತ ಏನಿದೆ, ಅಂದರೆ ಹಣಗೋಸ್ಕರ, ಪ್ರಾಪರ್ಟಿಗೋಸ್ಕರ ಹೆದರಿಸಿ ಬೆದರಿಸಿ ಮಾಡೋದು, ಅದು ಪೊಲೀಸರು ತಡಿಬೇಕು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಅದನ್ನು ನೋಡಬೇಕು. ಅಂದರೆ ಪತ್ತೆ ಮಾಡುವಂಥದ್ದು ಮತ್ತು ಅದನ್ನು ಶಿಕ್ಷೆಗೊಳಪಡಿಸುವಂಥ ಪ್ರಮಾಣ ಕೂಡ ಕಮ್ಮಿ ಆಗಿದೆ ಅಂತ ಪತ್ತೆ ಮಾಡೋದು ಮೊದಲೆಲ್ಲ ತಕ್ಷಣಕ್ಕೆ ಒಂದು ಟೀಮ್ಗಳನ್ನು ಮಾಡ್ತಿದ್ರು, ಅವ್ರನ್ನ ಹಿಡಿತಿದ್ರು. ಎಸ್, ಐ ಅಗ್ರಿ ವಿತ್ ಯು ಟು ದ ಸೆಕೆಂಡ್ ಪಾರ್ಟ್. ಅಂದರೆ ಪತ್ತೆ ಮಾಡೋದ್ರಲ್ಲಿ ನಾವು ಮುಂದೆ ಇದ್ದೀವಿ. ನಮ್ಮದು ಟೋಟಲ್ ಪತ್ತೆ ಮಾಡಿದ್ದು 2013 ಈಗ ಲೇಟೆಸ್ಟ್ ಹೇಳಬೇಕಂದ್ರೆ 33% ಇದೆ ಎಲ್ಲ ಪ್ರಕರಣಗಳಲ್ಲಿ. ಹಿಂದಿನ ಪ್ರಕರಣಗಳನ್ನು ನಾವು ಪ್ರಾಪರ್ಟಿ ಆಫೆನ್ಸಸ್ ಅಂದರೆ ಈ ಕಳ್ಳತನ ಆಗಲಿ ಇದು ನೋಡಿದರೆ 70%, 60%, 40% ಇದು ಎವರೇಜ್ ಏನಿದೆ ಅದು ನ್ಯಾಷನಲ್ ಎವರೇಜ್ಗಿಂತ ಹೆಚ್ಚಿದೆ. ಆದರೆ ಶಿಕ್ಷೆಗೆ ಒಳಪಡಿಸಿದ್ದು ಕೋರ್ಟ್ಗಳಲ್ಲಿ ಅದರ ಪ್ರಮಾಣ ಬಹಳ ನಮ್ಮದು ಎಂಡಿಗೆ ಹೋಗೋಕ್ಕಾಗ್ತಾ ಇಲ್ಲ. ಸಾರಿ, ಯಾರು ಆ ಕ್ರೈಮ್ ಮಾಡಿರ್ತಾರೆ, ಯಾರು ಅಲ್ಲಿ ನಮ್ಮದು ಸ್ವಲ್ಪ ಕೊರತೆ ಇದೆ. ಅದ್ರ ಬಗ್ಗೆ ನಾನು ಕ್ರಮಗಳನ್ನು ಕೈಗೊಂಡಿದ್ದೆ. ಅಂದರೆ ನೀವು ಸ್ಟೇಟು ಕೂಡ ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಅಂದರೆ 80% ಕ್ರೈಮ್ ಆಗ್ತಾ ಇರೋದೇ ಬೆಂಗಳೂರಲ್ಲಿ. ಈಗ ಏನಾಗುತ್ತೆ, ಈ ಕ್ರೈಮ್ಗಳು ಸೊಸೈಟಿ ಹೇಗೆ ಬೆಳೀತದೆ, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಜೊತೆ, ಅದ್ರ ಜೊತೆ ಕ್ರೈಮ್ ಗ್ರಾಫ್ ಕೂಡ ಹೆಚ್ಚಾಗ್ತದೆ. ಇದು ವರ್ಲ್ಡ್ ವೈಡ್ ಫಿನಾಮಿನಾ. ಡಿಸ್ಪ್ಯಾರಿಟಿ ಕೂಡ ಕಾರಣ ಇರ್ಬೋದು ಅಂತ. ಕಾರಣ ಇರುತ್ತೆ. ವೆಲ್ತ್ ಒಂದು ಕಡೆ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಅದು ಕಾರಣ. ಕ್ರೈಮ್ಗಳು ಕೂಡ ಅದಕ್ಕೆ ಒಂದು ಪೂರಕವಾಗಿ ಬೆಳೆಯುತ್ತೆ. ಬಟ್ ಇನ್ನೊಂದು ಪ್ರಶ್ನೆ ಇದೆ ಅವರದಕ್ಕೆ, ತಾವು ಕೂಡ ಗಮನಿಸಿರ್ಬೋದು, ಈ ರೌಡಿಗಳ ಹಾವಳಿ ಇತ್ತೀಚೆಗೆ ಬಹಳ ಕಮ್ಮಿ ಆಗಿದೆ. ಅದು ನಾನು ನಿಮಗೆ ಅದನ್ನು ಶಬಾಷಿಗೆ ಕೊಡ್ಬೋದು, ಅಂದರೆ ಇಡೀ ಡಿಪಾರ್ಟ್ಮೆಂಟಿಗೆ. ಥ್ಯಾಂಕ್ ಯು. ಆದರೆ ಒಂದು ಕಾರಣ ಅಂದರೆ ರಿಯಲ್ ಎಸ್ಟೇಟ್ ಭೂಮಿ ಇರೋದ್ರಿಂದ ಬಹುತೇಕ ಆ ಶಕ್ತಿಗಳು ಆ ಕಡೆ ಡಿಬೇಟ್ ಆಗಿದೆ ಅನಿಸುತ್ತೆ. ಈ ರಿಯಲ್ ಎಸ್ಟೇಟ್ ರಿಲೇಟೆಡ್ ಕೇಸ್ಗಳು ಹೆಚ್ಚಿಗೆ ಬರ್ತಾ ಇದೆ ಅಂತ ಅನಿಸಿಲ್ಲ ನಿಮಗೆ? ಇಲ್ಲ, ಬರ್ತಾ ಇದೆ. ಅದು ಅಲ್ಲಿ ಡಿವಿಯೇಟ್ ಆಗಿದೆ ಅಂದರೆ ಅದು ರೌಡಿಸಮ್ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲ. ಅದು ನಾನು ತಗೊಳ್ಳಲ್ಲ ಹಾಗೆ. ರೌಡಿಸಮ್ ಅಲ್ಲಿ ರಿಯಲ್ ಎಸ್ಟೇಟ್ದಲ್ಲಿ ಒಬ್ಬರು ಪ್ರಾಪರ್ಟಿ ಇನ್ನೊಬ್ರಿಗೆ ಕೊಡಿಸ್ಕೊಡೋದು, ಕಬ್ಜಾ ಕೊಡಿಸೋದು, ಅದರಲ್ಲಿ ಅವರು ರೌಡಿಸಮ್ ಮಾಡ್ತಿರ್ಬೋದು. ಬೆಂಗಳೂರು ನಗರದಲ್ಲಿ 2012ರಲ್ಲಿ ನಾನು ಅನಲೈಸ್ ಮಾಡಿದ ಪ್ರಕಾರ ಈ ಚೀಟಿಂಗ್ ಕೇಸಸ್ ಅಂತ ಏನು ಮಾಡ್ತಾರೆ, 420 ವಂಚನೆ, ಅದು ಆ್ಯಕ್ಚುಲಿ ಈ ಸಿವಿಲ್ ಕೇಸಸ್ಗಳಲ್ಲಿ ಹೆಚ್ಚಿನ ವಂಚನೆ ಪ್ರಕರಣಗಳಲ್ಲಿ ಹಾಕಿ 3500 ಪ್ರಕರಣಗಳು ಇದ್ದಾವೆ. ಅದು ಒಂದು ಕಾರಣ ಇರ್ಬೋದು ನಮ್ಮ ಬೆಂಗಳೂರು ನಗರದ ಕ್ರೈಮ್ ರೇಟ್ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ. ಅದ್ರ ಬಗ್ಗೆ ಡಿಬೇಟ್ ಮಾಡೋದು ಇಲ್ಲಿ ಅವಶ್ಯಕತೆ ಇಲ್ಲ. ರೌಡಿಗಳು ಯಾವುದೇ ಒಂದು ಫೀಲ್ಡಲ್ಲಿ ಇರ್ಬೋದು, ಅವ್ರು ರೌಡಿಗಳೇ, ಅವರಿಗೆ ನಾವು ಅದಕ್ಕೆ ಇನ್ನು ಮುಂದೆ ರೌಡಿಗಳಿಗೆ ಈ ರೀತಿ ತಲೆ ಎತ್ತಕ್ಕೆ ಮತ್ತೆ ಅವಕಾಶ ಸಿಗೋದಿಲ್ಲ. ಕೊಡಲಾರ್ದಂಗೆ ನಾನು ಪೂರ್ಣ ಕ್ರಮ ಕೈಗೊಳ್ತೀನಿ. ಅಂದರೆ ಎಲ್ಲೂ ಕೂಡ ತೆರೆಮರೆಯಲ್ಲಾದರೂ ಆ ರೀತಿ ಬೇರೆ ಬೇರೆ ಕಡೆ ಶಕ್ತಿಗಳು ಗುಪ್ತವಾಗಿ ನಡೆಯುವಂಥದ್ದಕ್ಕೂ ಅವಕಾಶ ಇರೋದಿಲ್ಲ. ಅಲ್ಲ, ಗುಪ್ತವಾಗಿ ನಡೆಯೋದಂಥದ್ದು ಅವಕಾಶ ಇರೋದಿಲ್ಲ ಅಂತಲ್ಲ, ನಾವು ಅದನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ಅವ್ರಿಗೆ ಯಾವಾಗಲೂ ಕೂಡ ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾನು ಒಂದು ಪ್ರಶ್ನೆ ಇದೆ. ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಶಕ್ತಿಗಳು ಕೂಡ ಈ ರಿಯಲ್ ಎಸ್ಟೇಟ್ ಜೊತೆಗೆ ವಿಂಗಲ್ ಆಗಿದೆ ಅನ್ನೋಂಥ ಆರೋಪ ಕೂಡ ಇದೆ. ನಿಮಗೆ ಬಂದಿದೆ ಗೊತ್ತಿಲ್ಲ? ಬಂದಿದೆ, ನನಗೂ ಬಂದಿದೆ. ಅದನ್ನು ಹೇಗೆ ನೀವು ಅದಕ್ಕೆ ಮೂಗುದಾರ ಹಾಕ್ತೀರಿ? ಹಿಂದೆ ಶಂಕರ್ ಬಿದಿರಿ ಅವರು ಇದ್ದಾಗ ಅದಕ್ಕೊಂದು ರೂಲ್ ಬುಕ್ಕೇ ಮಾಡಿದ್ರು, ಯಾವ ರೀತಿ ಈ ರಿಯಲ್ ಎಸ್ಟೇಟ್ ಕೇಸ್ಗಳು ಬಂದಾಗ, ಸಿವಿಲ್ ಕೇಸ್ ಬಂದಾಗ ನಡ್ಕೋಬೇಕು ಅನ್ನುವಂಥದ್ದು. ಬಹಳಷ್ಟು ಜನ ಅಧಿಕಾರಿಗಳು ಕೂಡ ಅದರಾಗಿದ್ದಾರೆ ಅನ್ನೋಂಥ ಒಂದು ಆರೋಪ ಇದೆ. ಹೌದು, ಆರೋಪ ಇದೆ. ಅದು ಇತ್ತೀಚೆಗೆ ನಾನು ಶಂಕರ್ ಬಿದ್ರಿ ಅವರು ಕೊಟ್ಟಿದ್ದ ಸರ್ಕ್ಯುಲರ್ಗಳನ್ನೇ ಮತ್ತೆ ಅದನ್ನು ರೀಟ್ರೇಟ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಅದರ ಪ್ರಕಾರ ಕಾನೂನಲ್ಲಿ ಏನು ನಿಮಗೆ ಅಧಿಕಾರ ಇದೆ ಅಷ್ಟೇ ಮಾತ್ರ ನೀವು ಕ್ರಮ ಕೈಗೊಳ್ಳ್ರಿ, ನೀವೇ ಒಂದು ರಿಯಲ್ ಎಸ್ಟೇಟ್ ಥರ ಕೆಲಸ ಮಾಡಬೇಡಿ ಅಂತ ಎಲ್ಲರಿಗೂ ನಿಮ್ಮ ಅವಧಿಯಲ್ಲಿ ಇಂಥ ಅಧಿಕಾರಿಗಳು ಏನೋ ರಿಯಲ್ ಎಸ್ಟೇಟ್ ಶಕ್ತಿಗಳ ಜೊತೆಗೋ ಅಥವಾ ಅವರೇ ಇಂಡೈರೆಕ್ಟ್ ಆಗಿಯೋ ಅಥವಾ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗೋದನ್ನು ತಪ್ಪಿಸಲಿಕ್ಕೆ ಯಾವುದೇ ಮುಖಾಮೂತಿ ನೋಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀರಾ? ತಗೊಳ್ತೀನಿ, ಡೆಫಿನೆಟ್ಲಿ, ಗ್ಯಾರಂಟಿ. ಸೊ ಅಷ್ಟರ ಮಟ್ಟಿಗೆ ಒಂದು ಭಯ ಬರುತ್ತೆ ರಿಯಲ್ ಎಸ್ಟೇಟ್ ಈ ಮಾಫಿಯಾಗಳಿಗೆ. ಹೌದು. ಸೊ ನಾನು ಮೊದಲಿಗೆ ಇನ್ನೊಂದು ಪ್ರಮುಖವಾಗಿ ಕೆಲವು ವ್ಯಕ್ತಿಗಳು ನಮ್ಮ ಜೊತೆ ಚರ್ಚೆ ಮಾಡ್ತಾರೆ, ಹಾಗೆ ನಿಮ್ಮನ್ನು ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಕೆಲವು ಸಲಹೆಗಳನ್ನು ಕೊಡ್ತಾರೆ. ನಮ್ಮ ಜೊತೆಗೆ ಡೆಕ್ಕನಾಡಿನ ಹಿರಿಯ ಸಂಪಾದಕಿ ಆಶಾ ಕೃಷ್ಣಸ್ವಾಮಿ ಇದ್ದಾರೆ. ಆಶಾ ಕೃಷ್ಣಸ್ವಾಮಿ ಅವರು, ನೀವು ಪ್ರಶ್ನೆಯನ್ನು ಕೇಳ್ತೀರಾ, ಸಲಹೆ ಕೊಡ್ತೀರಾ? ಪ್ರಶ್ನೆ ಕೇಳೋದು ಕೇಳಿ ಆಶಾ ಅವರು. ಮಿಸ್ಟರ್ ಔರಾದ್ಕರ್, ಈಗ ಸುಪ್ರೀಂ ಕೋರ್ಟ್ ಡ್ಯಾನ್ಸ್ ಬಾರ್ಸ್ ಬಗ್ಗೆ ಮಹಾರಾಷ್ಟ್ರ ಕೇಸ್ನಲ್ಲಿ ಅಥವಾ ಇದರೊಳಗೆ ಒಂದು ಡಿಸಿಷನ್ ಕೊಟ್ಟರು. ವಿಲ್ ಇಟ್ ಬಿ ಅಪ್ಲಿಕಬಲ್ ಟು ಕರ್ನಾಟಕ ಆಲ್ಸೋ? Karnataka is part of the India, so Supreme Court of India has given the orders. Dance bars ಹಾಗಾದ್ರೆ ಓಪನ್ ಆಗುತ್ತಾ ಲೇಟ್ ಇನ್ ದ ಈವ್ನಿಂಗ್? ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಅದೇ ಬಂದಿದ್ದಲ್ಲ ಇವಾಗ. See, it is a policy matter. It has to be decided by the government. They are at the government level in the law department and all. ಅವರು ಸುಪ್ರೀಂ ಕೋರ್ಟ್ ಆದೇಶಗಳನ್ನು
ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾನೂನು ಸಲಹೆಗಾರರಿಗೆ ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಅದು ಅದು ಮುಂದಿನ ಬಂದಿದ್ಯಾ ನಮ್ಮ ಸ್ಟೇಟ್ ಬಂತ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಅದು ನನಗೆ ಗೊತ್ತಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ ಅದು. ನಿಮ್ಮ ಲೆವೆಲ್ ಅಲ್ಲಿ ಅದು ಇಂಪ್ಲಿಮೆಂಟ್ ಮಾಡಿ ಅಂತ ಇನ್ನು ಅಲ್ಲಿ ತನಕ ಆ ಸ್ಟೇಜ್ ಬಂದಿಲ್ಲ ಅಂತ ನೀವು ಹೇಳ್ತಾ ಇರೋದು. ಹೌದು ಹೌದು. ಆಮೇಲೆ ಈ ಡ್ಯಾನ್ಸ್ ಬಾರ್ಸ್ ಅಲ್ಲಿ ಈಗ ನೀವು ಡ್ರೆಸ್ ಕೋಡ್ದು ಎಲ್ಲ ಒಂದು ತಂದ್ರಿ, ಪ್ರೆಸ್ ಅದನ್ನ ಮೀಡಿಯಾಗೂ ಹಾಕ್ತು, ಮತ್ತೆ ಜಿಯೋನು ಇಶ್ಯೂ ಆಯ್ತು. ಅದು ಎಲ್ಲಿ ತನಕ ಇಂಪ್ಲಿಮೆಂಟ್ ಆಗಿದೆ ಅದು? ಒಂದು ಕರೆಕ್ಷನ್ ತಮಗೆ ಮೇಡಮ್, ಅದು ಡಾನ್ಸ್ ಬಾರ್ಗಳಿಗೆ ಇಲ್ಲ, ಡಿಸ್ಕೋಥೆಕ್ಗಳಿಗೆ ಮಾತ್ರ ಇದೆ. ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಯಾರು ವಿಮೆನ್ ಎಂಪ್ಲಾಯೀಸನ್ನು ಎಂಪ್ಲಾಯ್ ಮಾಡ್ತಾ ಇದ್ದಾರೆ ಅವರಿಗೆ ಅದು ಅನ್ವಯಿಸ್ತದೆ. ಅದು ಈಗ ಎಲ್ಲರಿಗೆ ಇದು ಆಗ್ತಾ ಇದೆ. ಅದು ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕ ಅವರಿಗೆ 2 ತಿಂಗಳ ಟೈಮ್ ಕೊಟ್ಟಿದ್ದಾರೆ. ಮತ್ತು ನಾವು ಎಲ್ಲರಿಗೆ ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ ಈ ಹೈಕೋರ್ಟ್ ಆರ್ಡರ್ಗಳನ್ನು, ಮತ್ತು ಈ ಏನು ಗೌರ್ಮೆಂಟ್ ನೋಟಿಫಿಕೇಶನ್ ಆಗಿದೆ ಅದನ್ನು ನೀವು ಪಾಲನೆ ಮಾಡಬೇಕು ಅಂತ. ವಿ ಆರ್ ಕೀಪಿಂಗ್ ಎ ವಾಚ್ ಆನ್ ಇಟ್. ಓಕೆ ಆಶಾ ಅವರೇ, ಆಯ್ತು, ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಆಶಾ ಅವರೇ. ಆಶಾ ಅವರು ಕೇಳಿದಂಥ ಪ್ರಶ್ನೆ ತಾವು ಉತ್ತರ ಕೊಟ್ಟು ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಇನ್ನಷ್ಟು ಗಣ್ಯರು ನಿಮ್ಮ ಜೊತೆಗೆ ಪ್ರಶ್ನೆಗಳನ್ನು ಕೇಳ್ತಾ ನಾನು ಕೂಡ ಕೆಲವು ಪ್ರಶ್ನೆಗಳು ಕೇಳ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್. ಥ್ಯಾಂಕ್ ಯು.